ಹಲೋ, ನಾನು ಸುನಂದಮ್ಮ. ಯಾರ್ರೀ ಕೊಟ್ಟಿದ್ದು ನಿಮಗೆ ನನ್ನ ಮೊಬೈಲ್ ನಂಬರು? ಇಡ್ರಿ ಫೋನು. ನಾಗರಾಜ ಹೇಳ್ದ ನೀವು 50 ಲಕ್ಷ ಕೇಳಿದ್ರಿ ಅಂತ. ನಾನು ನಂಬಲಿಲ್ಲ. ಫೋನ್ನಲ್ಲಿ ಚರ್ಚೆ ಬೇಡ, ಇಡ್ರಿ ಫೋನು. ನಾನು ಹೇಳಿದೆ, ಮನುಷ್ಯ ಅವರು ಪ್ರಾಮಾಣಿಕರು, ಕಾಸು ಕೇಳಿರೋಲ್ಲ, ಅವ್ರ ಹೆಸರು ಹೇಳಿ ನೀ ತಿಂತಿದೀಯಾ ಅಂತ. ನಮ್ಮ ಅಣ್ಣ ಗೊತ್ತು ನನಗೆ, ನಂಬಿಕೆಗೆ ಅರ್ಹ ಅಲ್ಲ. ಹಣ ಬರುತ್ತೆ ಅನ್ನೋದಾದ್ರೆ ಸಂಬಂಧಗಳು ನೆನಪೇ ಇರೋಲ್ಲ. ನೀವು ಹಣ ಕೇಳಿರೋಲ್ಲ, ಕೇಳಿದ್ರು ಅಷ್ಟು ಕೇಳಿರೋಲ್ಲ ಅಲ್ವಾ? ದದ್ದು ಅಂದಿದ್ದ ನಿಮ್ಮಣ್ಣ, ನೀವಲ್ಲ, ಅವನು ದದ್ದು. ಎತ್ತಾಕೊಂಡು ಬಂದು ಒದಿಬೇಕು ಅವನ್ನ. ನೀವು ಹಣ ಕೇಳಿದ್ರಾ? ಕಾಲ ಕೆಟ್ಟು ಹೋಗಿದೆ ರೀ. ಟ್ಯಾಪ್ ಮಾಡಿರ್ತಾರೆ ಫೋನು, ರೆಕಾರ್ಡ್ ಆಗತ್ತೆ ರೀ. ನಾನು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗತ್ತೆ. ನೀವು ಕೇಳಿದ್ರಾ? ದರಿದ್ರ, ರೆಕಾರ್ಡ್ ಆಗತ್ತೆ ರೀ. ಏನು ಹೇಳಲಿ, ಕೇಳಿದೆ ಅಂತ ಹೇಳ? ನೀವು ಕೇಳಲಿಲ್ಲ ಅಲ್ವಾ? ಇದು ಬರುತ್ತೆ ಅಂತ ಕಮಿಟ್ ಆಗಿ ಕೂತಿದ್ದೀನಿ ರೀ. ರಿಟೆನ್ಷನ್ಗೆ 25 ಲಕ್ಷ ಹಣ ಗೆಸ್ಟ್ ಹೌಸ್ ತಲುಪಿಸ್ಬೇಕು. ನೀವು ಕಣಿ ಕೇಳ್ತೀರಾ, ಹಣ ಕೇಳಿದ್ರಾ? ರೆಕಾರ್ಡ್ ಆಗತ್ರಿ, ಹೇಳೋ ಹಾಗಿಲ್ಲ. ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು. ಹಿಂಸಲ್ಲ ನೀನು, ರಾಕ್ಷಸಿ. ಕಮಿಟ್ ಆಗೋಗಿದ್ದೀನಿ. ಅರ್ಧ ಕಳಿಸು ಡ್ರೈವರ್ ಕೈಯಲ್ಲಿ, ಗೆಸ್ಟ್ ಹೌಸ್ಗೆ, ರೂಮ್ ನಂಬರ್ 3ಕ್ಕೆ. ರೆಕಾರ್ಡ್ ಆಗಿರ್ಬೋದು, ಆಗಿರುತ್ತೆ. ಬಂದು ಹಿಡ್ಕೊಳ್ತಾರೆ, ಮತ್ತೆ ಖರ್ಚು ಮಾಡಿ ಉಳ್ಕೋಬೇಕು. ಅದನ್ನು ನಿನ್ನ ತಲೆಗೆ ಕಟ್ತೀನಿ. ಕಳ್ಸರ್ದ ಇವಾಗಲೇ. ಕೇಳಿದ್ದು ನಿಜನಾ? ಎದುರಿಗಿದ್ದಿದ್ರೆ ಬಾರಿಸಿರ್ತಿದ್ದೆ. ಎಷ್ಟು ಸಲ ಹೇಳೋದು? ಹೌದು, ಕೇಳಿದ್ ನಿಜ. ಕಳಿಸರ್ದ ಇವತ್ತೇ ಬೇಕು. ಕಳಿಸದೇ ಇದ್ರೆ? ತಮಾಷೆನಾ? ಆಸ್ತಿನ ಮಗನ ಯೋಚನೆ ಮಾಡಿದೆ. ಆಸ್ತಿ ಮುಖ್ಯ, ಮಗ ಅಲ್ಲ. ಏನ? ಆಸ್ತಿ ಮುಖ್ಯ, ಮಗ ಅಲ್ಲ. ಮಗನ ಏನು ಬೇಕಾದರೂ ಮಾಡ್ಕೊಳ್ಳಿ. ಮನುಷ್ಯರೇನ್ರಿ ನೀವು? ಮಾನ ಮರ್ಯಾದೆ ಇಲ್ವೇನ್ರಿ? ಮಗ ಅಲ್ಲ ಆಸ್ತಿ ಮುಖ್ಯ ಅಂತಿದ್ದೀರಾ? ನಾನಿಲ್ಲಿ ಕಮಿಟ್ ಆಗಿ ಕೂತಿದ್ದೀನಿ ರೀ. ಮಗ ಅಲ್ಲ, ಆಸ್ತಿ ಮುಖ್ಯ. ಮೇಡಮ್ ಪ್ಲೀಸ್, ಯು ಶುಡ್ ನಾಟ್ ಬಿಹೇವ್ ಲೈಕ್ ದಿಸ್. ತಾಯಿ ಮಗನ ವ್ಯಾಮೋಹ ಇರಬೇಕು. ನಾನು ಕಮಿಟ್ ಆಗಿ ಕೂತಿದ್ದೀನಿ. 25 ಲಕ್ಷ ಕೊಡದೇ ಇದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ, ಆಗೋಲ್ಲ. ಪ್ಲೀಸ್ ಇಲ್ಲ ಅನ್ಬೇಡಿ. ಮಗನ್ನ ಮನೆಯಿಂದ ರಸ್ತೆಯಲ್ಲಿ ಎಳ್ಕೊಂಡು ಹೋದರೆ ಅವಮಾನವಾಗುತ್ತೆ. ನೀವು ಹಣ ಇರೋರು, ಮಾನಕ್ಕೆ ಹಂಚಬೇಕು. ಕಷ್ಟವಾಗುತ್ತೆ. ಕಮಿಟ್ ಆಗೋಗಿದ್ದೀನಿ ರೀ. ಸಾರಿ, ನಾನು ಕೊಡಲ್ಲ. ಪ್ಲೀಸ್ ಮೇಡಮ್, ಡಿಸ್ಕನೆಕ್ಟ್ ಮಾಡಬೇಡಿ, ತೊಂದರೆ ಆಗುತ್ತೆ. ನಾನು ಕಮಿಟ್ ಆಗೋಗಿದ್ದೀನಿ. ನನಗೆ ಬೇಡ, ಹುದ್ದೆಗಾದರೂ ಮರ್ಯಾದೆ ಕೊಡ್ರಿ ಮೇಡಮ್. ದರಿದ್ರ ಮುಖ ಏನು ನೋಡ್ತೀಯಾ? ಗಾಡಿ ಸ್ಟಾರ್ಟ್ ಮಾಡೋ. ಹೆಂಗಸ್ರನ್ನ ನಂಬೇಡ, ಹೆಂಗಸ್ರ ಹತ್ರ ವ್ಯವಹಾರ ಮಾಡಬೇಡ. ಏನು ಹೇಳೋ? ಹೆಂಗಸ್ರ ಹತ್ರ ವ್ಯವಹಾರ ಮಾಡಬೇಡ. ಕಮಿಟ್ ಆಗಿದ್ದೀನಿ, ಕೊಡಲ್ಲ ಅಂತಾಳೆ. ಹುಡ್ಕೊ ನಾಗರಾಜನ. ಅಮ್ಮವ್ರಿಲ್ಲ. ಅಣ್ಣವ್ರಿದ್ದಾರಾ? ಹಾಕಕ್ ಬಾಗ್ಲಾಕ್. ಕುಮಾರರು, ಕುಮಾರ ಕಂಠೀರವ ಇದ್ದಾರಾ? ಕರಿ ಕರಿ ಕರಿ. ಕ್ಲಾಸ್ ನಮಸ್ಕಾರ ಸರ್. ಬನ್ರಿ, ಬನ್ನಿ. ಹೇಗಿದ್ದೀರಾ? ಏನೋ ಇಚ್ಛೆಗೆ ವಿರುದ್ಧ ಅಲ್ಲ. ಏನೋ ರಾಜ್ಕುಮಾರ, ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಯಾ? ಆರೋಗ್ಯವಾಗಿದ್ದಾರ? ಮತ್ತೆ ಮದರ್ ಇಂಡಿಯಾ ಹೇಗಿದ್ದಾರೆ? ಏನ? ಕೂತ್ಕೊಳ್ಳಿ ಸರ್.
ಪ್ಲೀಸ್. ಹಲ್ಲಿ ಹಲ್ಲಿ ಇದ್ದಂಗಿದ್ದಾನೆ, ನೋಡಿದ ಕೂಡ್ಲೆ ಅನ್ಸುತ್ತೆ ಜಾರ್ಸ್ ಬಂದ್ರೆ ಗೋಡೆಗೆ ಚಿಕ್ಕಂತ. ಏನೋ ಏನಾಯ್ತು? ತಂಗಿ ಇವತ್ತೇ ಸೆಟ್ಲ್ ಮಾಡ್ಬಿಡು ಅಂತ ಅನ್ಲು ಸರ್. ಓಹೋ, ನಾನಂದೆ ಒಟ್ಟಿಗೆ ಅಷ್ಟೊಂದು ತೊಗೊಂಡೋಗೋದು ಕಷ್ಟ, ತಗೊಳ್ಳೋರ್ಗೂ ರಿಸ್ಕು ಕೊಡೋರ್ಗೂ ರಿಸ್ಕು. ಮುಂದೆ ಇನ್ಸ್ಟಾಲ್ಮೆಂಟ್ನಲ್ಲಿ ಪ್ರತಿ ದಿವಸ ಇಷ್ಟಿಷ್ಟು ಅಂತ ಕೊಟ್ಬಿಡೋದು. ಏನು ಸರ್, ಹೆಂಗೆ ಐಡಿಯಾ? ನಾಳೆಯಿಂದ ಶುರು. ಹಾಂ, ಒಂದು ವಾರದಲ್ಲಿ ಮುಗಿಸ್ಬಿಡ್ತೀವಿ. ಸೋಪ್ ಇದೆಯಾ ಮುಖಕ್ಕೆ ಹಾಕೊಳ್ಳೋದು? ಸತ್ಯ ಸರ್. ಸಿಂಕೆಲ್ಲಿ? ನಮ್ಮ ತಾಯಣೆಗೂ ಸತ್ಯ ಸರ್. ಕೇಳೋಕ್ ಚೆನ್ನಾಗಿದೆ. ಇದೆಯಾ ಸೋಪ್? ಮನೇಲಿದ್ದೀನ್ರಿ, ಮಾನವಾಗಿರ್ಬೇಕು ಅಂದ್ರೆ ಮಫ್ತಿಲಿರ್ಬೇಕು. ಶರ್ಟ್ ತಂದಿದ್ದೀನಿ, ಚೇಂಜ್ ಮಾಡ್ಕೊಳ್ಳ? ಮುಖ ಮುಖ ತೊಳಿಬೇಕು, ಸೋಪಲ್ಲಿ? ಏನೋ ಇಚ್ಛೆಗೆ ವಿರುದ್ಧ ಅಲ್ಲ, ಟವಲ್ ತಗೊಂಬ ಹೋಗು. ದಿನಕ್ಕೆ ಎಷ್ಟು? 10. 5 ದಿನದಲ್ಲಿ ಮುಗಿಸ್ತೀರಾ? ಮುಗಿಸೋದೆ. ಮದರ್ ಇಂಡಿಯಾ ಒಪ್ಪಿದಾರಾ? ಮತ್ತೆ ಹೇಗೆ, ಎಲ್ಲಿ? ನೀವು ಹೇಳ್ದಲ್ಲಿಗೆ. ಹೇಳಿದ ಡಿನಾಮಿನೇಷನ್. ಖಂಡಿತವಾಗ್ಲು. ಕಣ್ಣು ಕಾಣಿಸುತ್ತಾ? ನೋಡ, ಮುಖ ನೋಡು, ತಲೆ ಎತ್ತು ನೋಡು. ಏನನ್ಸುತ್ತೆ? ತದ್ದು ಅನ್ಸುತ್ತ? ಕಿವಿಲ್ ಚೆಂಡು ಹೂವ ಇದೆಯಾ? ನೋಡೋಣ. ಮದರ್ ಇಂಡಿಯಾ ಫೋನ್ ಮಾಡಿದ್ರು ಸರ್, 8 ಆಣೆ ಹುಟ್ಟಲ್ಲ ಅಂದ್ರು ಸರ್. ನಾವಿವಾಗ ಕಮಿಟ್ ಆಗಿದ್ದೀವಿ ಸರ್. ಏನ್ ಮಾಡೋದು ಹೇಳಿ ಸರ್? ಕೇಳಿದ್ದೆಷ್ಟು? 5. ಹಚ್ಚಿದ್ಯಾರು? ನಾನು. 50 ಅಂದೆ, ಹೌದಾ? ಮನುಷ್ಯ ಸರ್, ಅಷ್ಟೊಂದು ಹಣ ಮನೇಲಿ ಇಟ್ಕೊಳಕ್ಕಾಗುತ್ತಾ? ಇಲ್ಲ. ರಿಸ್ಕ್ ಅಲ್ವಾ? ಎಲೆಕ್ಷನ್ ಟೈಮು, ಯಾರೋ ಕೇಳಿದ್ದಾರೆ, ರಿಟೆನ್ಷನ್ ಬೇಕು, ಕಮಿಟ್ ಆಗೋಗಿದ್ದೀನಿ. ತಪ್ಪಾ ಸರ್? ಇಲ್ಲ. ಕೊಡ್ಲಿಲ್ಲ ಅಂದ್ರೆ ಅವ್ರು ಸುಮ್ಮನಿರ್ತಾರ ಸರ್? ಹೇಳಿ ಸರ್. ಇಲ್ಲ. ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀರು ನೆರಳಿಲ್ಲದ ಜಾಗಕ್ಕೆ ಎತ್ತು ಹಾಕ್ತಾರೆ. ಕೋಪ ಬರುತ್ತೆ ಸರ್, ನಮಗೆ ಕೋಪ ಬರುತ್ತೆ. ಟ್ರಾನ್ಸ್ಫರ್ ಆಯ್ತು ಅಂತಲ್ಲ ಸರ್, ನಮಗೆ ಏಮಾರ್ಸಕ್ ಹೋಗಿದ್ರಲ್ಲ, ಕೋಪ ಬರುತ್ತೆ. ಏರ್ಲೈನ್ ಫ್ರಾಕ್ಚರ್ ಸ್ವಲ್ಪ ವಾಸಿಯಾಗಿದೆ, ಪ್ಲಾಸ್ಟರ್ ತೆಗೆದಿದ್ದಾರೆ, ಸ್ವೆಲ್ಲಿಂಗ್ ಇನ್ನೂ ಇದೆ. 2 ದಿನ ರೆಸ್ಟ್ ಹೇಳಿದ್ದಾರೆ. ನಾಳೆ ನಾಳಿದ್ದು, ಆಚೆ ನಾಳಿದ್ದು ಬೆಳಿಗ್ಗೆ ಬರಲ್ಲ ಸರ್? ಇಬ್ರು ರೆಡಿಯಾಗಿದೆ. ಎತ್ತು ಬಾರಿಸಿದ್ರೆ 2 ಫ್ರಾಕ್ಚರ್ ಆಗ್ಬೇಕು ಈ ಸಲ. ಒಂದು ಹೇರ್ ಲೈನ್ ಫ್ರಾಕ್ಚರ್, ಇನ್ನೊಂದು ಲೋವರ್ ಜಾ, ಏನೇಳೋ ಕೆಳಗಿನ ದವಡೆ. ಸಾರಿ ಸರ್, ಕಮಿಟ್ ಆಗ್ಬಿಟ್ಟಿದ್ದೀನಿ. ಬರಲಾ?
ಅಪ್ಪನ್ಗ? ಹಾಂ, ಸ್ನಾನ ಇಲ್ಲದೆ ಅವರೆಲ್ಲಿ ತಗೋತಾರೆ? ಕೇಳಿ ನೋಡ್ತೀನಿ. ಆರೋಗ್ಯ ಕೆಟ್ಟಿದೆ, ಈಗಲಾದರೂ ಪೂಜೆ ಪುನಸ್ಕಾರ ನೇಮ ನಿಷ್ಠೆ ಕಮ್ಮಿ ಮಾಡ್ಬೋದಲ್ವಾ? ಹೇಳಿದ್ರೆ ಕೇಳಬೇಕಲ್ಲ. ವಯಸ್ಸಿನಲ್ಲಿ ದೇಹ ದಂಡಿಸಿದ್ದಾರೆ, ಈಗ ಎತ್ತಾಕಿದೆ. ನನಗೊಂದು ಲೋಟ ಕಾಫಿ ಕೊಡು. ಡಿಕಾಕ್ಷನ್ ಇದೆ, ಹಾಲು ಕಾಯಿಸಿದ್ದೀನಿ, ಬೆರೆಸ್ಕೊ. ಅಪ್ಪ ಬದುಕಿದ ರೀತಿಲಿ ನನಗೇನು ತಪ್ಪು ಅಂತ ಅನಿಸಿಲ್ಲ. ಶಿಸ್ತಿಂದ ಬದುಕಿದ್ದಾರೆ. ಆರೋಗ್ಯ ಕೆಟ್ಟಿದೆ, ಅದು ಅವ್ರ ತಪ್ಪಲ್ಲ. ನಾನು ಹಾಗನ್ನ. ನಿನಗೆ ಅದು ಸಮಸ್ಯೆ ಅನ್ನಿಸ್ತಿರ್ಬೋದು, ಹಾಗಂತ ಅವ್ರು ಮಾಡಿದ್ದೆಲ್ಲ ತಪ್ಪು ಅಂತಿರಬೇಡ. ನನಗೆ ಇರಿಟೇಟ್ ಆಗುತ್ತೆ. ಏನ್ ಮಾಡ್ತಿದ್ಯೆ? ಗಂಟೆ 8 ಆಗ್ತಾ ಬಂತು, ಸ್ವಲ್ಪ ಬೇಗ ಹೋಗ್ಬೇಕು ನಾನು. ಕೇಳಿಸ್ತೇನೆ, ಇಲ್ಲಿ ಬರ್ತೀಯ ಸ್ವಲ್ಪ? ವಯಸ್ಸಾಗಿದೆ, ಆರೋಗ್ಯ ಕೆಡುತ್ತೆ. ನನ್ ತಪ್ಪ? ನಾನೇನು ಅಪರಾಧ ಮಾಡ್ದಾಗೆ ಯಾಕೆಲ್ಲ ನನ್ನ ಮೇಲೆ ಹರಿ ಹಾಯ್ತೀರಿ? ಹಠಕ್ಕೆ ಬಿದ್ದು ಕೆಲಸ ಸಾಕು ಅಂತ ಬಿಟ್ಬಿಡ್ಬೋದು ನಾನು, ಅಲ್ಲಿಗೆ ಮುಗಿಯತ್ತಾ? ಯಾವತ್ತೋ ಒಂದ್ ದಿವಸ ನಿಮ್ಗಳಿಗೆ ಜ್ಞಾನೋದಯವಾಗುತ್ತೆ, ನನ್ನ ಕೆಲಸ ಅವಶ್ಯಕ ಅಂತ. ಆವತ್ ಮತ್ತೆ ಸಿಗ್ಬೇಕಲ್ಲ. ಎದ್ದು ಬರ್ತೀಯೋ ಎಲ್ಲ ಬಿಸಾಕ್ ಹೋಗ್ಲ ನಾನು? ಅಮ್ಮ, ಮೆತ್ತಗೆ ಏನು ಪ್ರಾಬ್ಲಮ್ಮು? ಅವಳು ಆಡ್ತಿರೋದು ನೋಡು. ಓದ್ತಿದ್ದಾಳೆ. ಯಾವತ್ತೂ ಇಲ್ಲದ್ದು. ಈಗ ಅದು ಮುಖ್ಯ ಅಂತ ಅನ್ಸಿರಬಹುದು. ಗೊತ್ತು ನನ್ಗೆ ಅವಳು ಯಾಕೆ ಹೀಗೆ ವರ್ತಿಸ್ತಿದ್ದಾಳೆ ಅಂತ. ಗೊತ್ತು ತಾನೆ, ಮತ್ತೆ ಯಾಕೆ ಹೋಗ್ತೀಯಾ? ಸುಖ ಇಲ್ಲ, ಹಾಳಾಗಿ ಹೋಗ್ಲಿ, ಸ್ವಲ್ಪ ಶಾಂತಿನಾದ್ರೂ ಇರ್ಲಿ. ನಿನಗೆ ಬೇಗ ಹೋಗ್ಬೇಕು ಅನ್ನೋದಿದ್ರೆ ಅದೆಷ್ಟಾಗತ್ತೋ ಅಷ್ಟು ಮಾಡು, ಹೋಗು. ಮಿಕ್ಕಿದ್ದು ಆಗತ್ತೆ. ಕೂಗಬೇಡ ಪ್ಲೀಸ್. ಇವತ್ತು ಹೊರಗೆಲ್ಲೂ ಹೋಗೋದು ಬೇಡ, ಮನೇಲೇ ಇರಿ. ಮನುಷ್ಯನ್ಗಲ್ದೆ ಕಾಯಿಲೆ ಮರಕ್ಕೆ ಬರಲ್ಲ. ತಲೆ ಕೆಡಿಸ್ಕೋಬೇಡಿ, ವಾಸಿ ಆಗತ್ತೆ. ಒಂದಿನ ಕುಡ್ದೋನಲ್ಲ, ಒಂದು ಸಿಗರೇಟ್ ಸೇದ್ದೋನಲ್ಲ, ನನಗೆ ಯಾಕೆ ಹೀಗೆ ಅನ್ನೋ ಭಾವ ಬೇಡ. ಕಾಯಿಲೆ ಯಾರಿಗೆ ಬೇಕಾದರೂ ಬರ್ಬೋದು. ಮನಸ್ಸು ಕೆಟ್ಟರೆ ಕಾಯಿಲೆ ಬಲಿಯುತ್ತೆ. ಒಂದು 6 ತಿಂಗಳು ಮಡಿ ಮೈಲ್ಗೆ ಅಂತ ನರಳಬೇಡಿ. ಮನಸ್ಸು ಸರಿಯಾಗಿಟ್ಕೊಂಡು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಅಂತ ಆದರೆ ಸುಧಾರಿಸತ್ತೆ ಬೇಗ. ಇಲ್ಲಿ ಕೇಳು, ನೀನು ಹೇಳ್ದಷ್ಟು ಗೊತ್ತು ನನಗೆ. ಅಷ್ಟಕ್ಕೆ ವಾಸಿ ಆಗೋದಿದ್ರೆ ಸಮಸ್ಯೆನೇ ಇಲ್ಲ. ಆಗತ್ತಾ? ಇಲ್ಲ. ನರಳೋದೇನಿದ್ರು ನಾನೇ ನರಳಬೇಕು. ನೋವು ನರಳಾಟ ನೀನು ಹಂಚ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಸಹಕಾರ ಅಸಾಧ್ಯ. ನೀನು ಕೆಲಸದಲ್ಲಿ ಬ್ಯುಸಿ. ಸಾಧ್ಯ ಆದರೆ ಪುರ್ಸೊತ್ತು ಮಾಡ್ಕೊ. ಹಣಕಾಸು ಹೊಂದ್ಸೋಕ್ಕಾದ್ರೆ ಇದಕ್ಕೆ ಉತ್ತರ ಹುಡುಕಬಹುದು. ಹೊತ್ತಾಗ್ತಿದೆ, ಹೊರಡು, ನಾನು ಕಾಯ್ತೀನಿ.
ಬಾರೋ. ನಿಂದಾಗ್ಲಿ. ನೀನೇ ಅಪ್ಪಂಗೀಗ್ಲೇ ಬೇಡವಂತೆ. ನಿಂದು ಹೇಳೆ. ಅಪ್ಪನ ಜೊತೆಗೆ ಮುನಿಸ್ಗೆ ನಿಮ್ಗೆ ಅವಕಾಶ ಇದೆ, ಸಮಯ ಇದೆ, ಚೈತನ್ಯ ಇದೆ, ತೋರಿಸ್ತೀರಾ. ನನಗಿಲ್ವೇ? ದುಡುದ್ ತಂದು ಬೇಸಿಡೋದು ಅಲ್ಲದೆ ಕೈ ಕಾಲು ಹಿಡಿಬೇಕು, ಬಂತಿನ್ನಿ ಅಂತ. ಏನು ಎಲ್ಲ ನನ್ನ ಸುಖಕ್ಕೆ? ನಿಮಗಿಲ್ವೇ ಇಲ್ಲ ಅವಶ್ಯಕತೆ. ನಿಮ್ಮ ಮುನಿಸ್ ಕೇಳೋಕೆ ನಾನಿದ್ದೀನಿ, ನಂದು ಯಾರು ಕೇಳ್ತಾರೆ? ಹಸುವು ಅಂದರೆ ನಾನು ತಿನ್ನಲೇಬೇಕು, ಆರೋಗ್ಯ ನೋಡ್ಕೊಳ್ಳೇಬೇಕು, ದುಡಿಯೋಕೆ ಹೋಗಲೇಬೇಕು. ನಾನು ತಿಂದೇ ಇರೋಕ್ಕಾಗಲ್ವಲ್ಲ. ಬಾಗ್ಲು ಹಾಕೊಳ್ಳಿ, ಸಂಜೆ ಲೇಟ್ ಆಗತ್ತೆ. ಅಪ್ಪ ಹಾ, ಇಲ್ಲೇ ತಂದ್ಕೊಡ್ಲಾ? ಇಲ್ಲ ಬಂದೆ. ನಿಂದೇನೋ? ಶುರು ಮಾಡಿ, ಬರ್ತೀನಿ. ಡಾಕ್ಟ್ರ್ ಮುಖ ನೋಡ್ಬೇಕಿತ್ತು. ಅವ್ರಿಗೆ ಕಾಯಿಲೆ ಬಂದಿದೆ ಅನ್ನೋ ಹಾಗೆ ಮುಖ ಉದ್ದ ಮಾಡಿ ಹೇಳ್ತಿದ್ರು. ಇದು ಸೀರಿಯಸ್ಸು, ಅಮ್ಮನ್ ಕರಿ, ಈಗ ತಿಂಗಳಿಗೆ 2 ಸರ್ತಿ, ಮುಂದೆ ವಾರಕ್ಕೆ 2 ಸರ್ತಿ, ಆಮೇಲೆ ಗಂಟೆಗೆ 2 ಸರ್ತಿ. ಈಗ ನಗ್ತಾಳೆ, ನಿನ್ನೆ ನೋಡ್ಬೇಕಿತ್ತು. ಕಾಯಿಲೆ ನನಗೋ ಇವಳಿಗೋ ಅನುಮಾನ ಬಂದಿರೋದು. ಮತ್ತೆ ಅಪ್ಪ ರಸ್ತೆಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಕೈಲಿ ಆಗಲ್ಲ, ಇನ್ 1 ಹೆಜ್ಜೆನೂ ನಡಿಲಾರೆ ಕೂತೆ. ಈಗ ನಗ್ತ್ಯ, ನಿನ್ನೆ ನನ್ನ ಪ್ರಾಣ ತೆಗೆದೆ. ಇವತ್ತೇನು? ಏನು ಪೂಜೆ, ಸ್ನಾನ ಆಯ್ತಲ್ಲ. ಎಷ್ಟಾಯ್ತೋ ಅಷ್ಟೇ. ಡಾಕ್ಟರ್ ಹೇಳಿದ್ದಾರೆ ಕಂಪ್ಲೀಟ್ ರೆಸ್ಟ್. ನಮ್ ಪ್ರೊಫೆಸರ್ ಒಬ್ರು ಇದ್ದಾರೆ, ಊರಾಚೆ ಟೂರ್ಗೆ ಅಂತ ಹೋದ್ರೆ 3 ದಿನ ಸ್ನಾನ ಮಾಡಲ್ಲ. ಕೇಳಿದ್ರೆ ಏನಂತಾರ ಗೊತ್ತಾ? ಏನು? ಹುಲಿ, ಸಿಂಹ, ಆನೆ, ಕರಡಿ ಸ್ನಾನ ಮಾಡತ್ವಾ? ಆರೋಗ್ಯವಾಗಿಲ್ವಾ? ಅಪ್ಪ ನೀನೇನು ತಲೆ ಕೆಡ್ಸ್ಕೋಬೇಡ. 1 ದಿನ ಸ್ನಾನ ಮಾಡದೆ ಹೋದ್ರೆ ದೇವ್ರೇನ್ ಕೋಪ ಮಾಡ್ಕೊಳಲ್ಲ. ಕಾಯಿಲೆ ಕೊಟ್ಟವನು ಅವನೇ ಅಲ್ವಾ? ಪೂಜೆ ಬೇಕು ಅಂದ್ರೆ ಕಾಯಿಲೆ ವಾಸಿ ಮಾಡ್ಬೇಕಪ್ಪ. ಎಷ್ಟೊತ್ತು?